So, hi friends, Chidanand here from Mysore. KGF na first show ನೋಡಿದ್ದೀನಿ ಮೈಸೂರಲ್ಲಿ DRC ಸಿನಿಮಾಸ್ ಅಲ್ಲಿ 1 o'clock show only for ಯಶ್. ಮೂವಿ ಏನು ಹೇಳಬೇಕಂತ ಗೊತ್ತಿಲ್ಲ ಆ್ಯಕ್ಚುಲಾಗಿ. ಫ್ಲಾಪ್ ಅಂತ ಹೇಳ್ತೀರಾ? ನೆವರ್. ದ ಬಿಗ್ಗೆಸ್ಟ್ ಹಿಟ್ ಆಫ್ ಇಂಡಿಯನ್ ಸಿನಿಮಾ. ಶಾರುಖ್ ಖಾನ್ 0 ಮರೆತುಬಿಡಿ, ಧನುಷ್ ಮಾರಿ 2 ಮರೆತುಬಿಡಿ. ಜಸ್ಟ್ ವಾಚ್ KGF. ಯಶಗೋಸ್ಕರ ನೋಡಿ ಅಂತ ನಾನು ಹೇಳ್ತಿಲ್ಲ, ಅದ್ಭುತವಾದ ಕನ್ನಡ ಸಿನಿಮಾ ಅಂತ ನೋಡಿ. ವಿಜುವಲ್ಸಿಗೆ ನೋಡಿ, ಕ್ಯಾಮ್ರಾ ವರ್ಕಿಂಗ್ ನೋಡಿ, ಯಶ್ ಆ್ಯಕ್ಟಿಂಗ್ ಮೈಂಡ್ ಬ್ಲೋಯಿಂಗ್, ಮಾತಾಡೋಂಗಿಲ್ಲ ಅಂತ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಟೋರಿ ಬಿಟ್ಕೊಡೋದಷ್ಟು ಚೆನ್ನಾಗಿರಲ್ಲ ಅನಿಸುತ್ತೆ, ಬಟ್ ಸ್ಟಿಲ್ ಒಬ್ಬ ಜನನಾಯಕ ಯಶ್ ಹೇಗೆ ರಾಕಿ ಬಾಯ್ ಆಗ್ತಾನೆ ಅನ್ನೋದೇ ಕತೆ. ಇಷ್ಟನ್ನು ಮಾತ್ರ ಹೇಳ್ತೀನಿ. ವಿಲನ್ಸ್ ಮಾತಾಡೋಂಗಿಲ್ಲ, ದೇ ಆರ್ ದ ಬೆಸ್ಟ್. ಅವ್ರ ರಗಡ್ ಲುಕ್ಕು, ಅವ್ರ ಆ್ಯಕ್ಟಿಂಗು, ಆ ಕೋಲಾರದ ಮೈನ್ಸು, ಆ ಜನ ಅಷ್ಟು ಎಫರ್ಟಾಗಿ ಮಾಡಿದ್ದಾರೆ ಅಂದರೆ ಹ್ಯಾಟ್ಸ್ ಆಫ್ ಟು ಪ್ರಶಾಂತ್ ನೀಲ್, ಭುವನ್ಗೌಡ, ಹೊಂಬಾಳೆ ಫಿಲಮ್ಸ್ಗೆ ದೇ ಇನ್ವೆಸ್ಟೆಡ್ ಲೈಕ್ ಎನಿಥಿಂಗ್ ಫಾರ್ ದಿಸ್ ಮೂವಿ. ತುಂಬ ಎಫರ್ಟಾಗಿ ಮಾಡಿದ್ದಾರೆ. ಆ ಎಫರ್ಟ್ ಒಂದು ಸಲಾಮ್, ಬಿಗ್ ಸಲ್ಯೂಟ್ ಸರ್. ಪ್ರಶಾಂತ್ ನೀಲ್, ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ವಾಟ್ ಐ ಸೇ ಸರ್, ಯು ಆರ್ ಜಸ್ಟ್ ಅಮೇಝಿಂಗ್. ವಸಿಷ್ಠ ಸಿಂಹ ಇರ್ಬೋದು, ಅಯ್ಯಪ್ಪ ಶರ್ಮಾ ವಿಲನ್ಸ್ ರೋಲಲ್ಲಿ, ಮತ್ತು ಅದರ್ 3 ಮೆಂಬರ್ಸ್ ಇದ್ದಾರೆ, ಬಟ್ ಅವ್ರ ನೇಮ್ ಗೊತ್ತಿಲ್ಲ ಆ್ಯಕ್ಚುಲಿ. ಐ ಡೋಂಟ್ ನೋ ದೇ ನೇಮ್, ಬಟ್ ಸ್ಟಿಲ್ ದೇ ಆರ್ ಡನ್ ಫ್ಯಾಬ್ಯುಲಸ್ ಜಾಬ್. ಅಪಾರ್ಟ್ ಫ್ರಮ್ ದಟ್, ಯಶ್ ಇಡೀ ಮೂವಿನ ಇಲ್ಲಕೇನು ಈ ಲೆವೆಲ್ ತಗೊಂಡು ನಾವು ನಿಲ್ಲಿಸಿದ್ದಾರೆ ಇವತ್ತು ಕನ್ನಡ ಸಿನಿಮಾನ. ಅವ್ರು ಅವತ್ತೊಂದು ಮಾತು ಹೇಳಿದರು, ಇದು ಬರೀ ಆರಂಭ, ಮುಂದೆ ನೋಡ್ತಾರೆ ಎಲ್ಲಿಗೋ ತೊಗೊಂಡೋಗಿ ನಿಲ್ಲಿಸ್ತೀನಿ ಅಂತ. ಟುಡೇ ಈ ಪ್ರೂವ್ ದ್ಯಾಟ್. ಕನ್ನಡ ಸಿನಿಮಾನ ಬೇರೆ ಲೆವೆಲಿಗೆ ತೊಗೊಂಡೋಗಿ ನಿಲ್ಲಿಸಿದ್ದಾರೆ. ನೀವು ಮ್ಯಾಡ್ ಮ್ಯಾಕ್ಸ್ ನೋಡಿರ್ಬೋದು, ಮ್ಯಾಡ್ ಮ್ಯಾಕ್ಸ್ ಫ್ಯೂರಿ ರೋಡ್ ಇಂಗ್ಲೀಷ್ ಮೂವಿ ಅನ್ನೊಂದು ಆಸ್ಕರ್ ಬಂತು ಆ್ಯಕ್ಚುಲಿ. ಅಂಥ ಒಂದು ಮೂವಿನ ಮಾಡ್ತಾರ ಅಂತ ಅನ್ನಿಸಿರ್ಬೋದು ನಿಮಗೆ. KGF ಅಲ್ಲಿಗೆ ಬಂದು ನಿಂತಿದೆ. ಮ್ಯಾಡ್ ಮ್ಯಾಕ್ಸ್ ಹಾಲಿವುಡ್ ರೇಂಜ್ಗೆ, ಆ ಹಾಲಿವುಡ್ ಮೂವಿನ ಪಕ್ಕಕ್ಕೆ ಬಂದು ನಿಂತಿರೋದು ನಮ್ಮ KGF. ಪಕ್ಕಕ್ಕೆ ಅನ್ನೋದಕ್ಕಿಂತ ನಂಬರ್ 1. ಫೈಟಿಂಗ್, ಸ್ಮಾಲ್ ಬ್ಯಾಕ್ಗ್ರೌಂಡ್ ಸ್ಟೋರಿ. ಚಿಕ್ಕವರು ಮುಂಬೈಲಿದ್ದಾಗ ಚಿಕ್ಕ ಸ್ಟೋರಿ, ಅಲ್ಲಿಂದ ಶುರುವಾಗಿರೋ ಕತೆ, ಮುಂಬೈಯಿಂದ ಶುರುವಾಗಿ ಕೋಲಾರಿಗೆ ಬಂದು ಏನು ನಿಂತ್ಕೊಂತು. ಚಾಪ್ 2 ಡೆಫಿನೆಟ್ಲಿ, ಚಾಪ್ 2 ಇದಕ್ಕಿಂತ ಭಯಾನಕವಾಗಿರುತ್ತೆ. ಐ ಬೆಟ್ ಯು ಚಾಪ್ಟರ್ 2 ಎಕ್ಸಲೆಂಟ್ ಆಗಿರುತ್ತೆ, ನೋಡ್ಬೋದು. ರವಿ ಬಸ್ರೂರ್ ಮ್ಯೂಸಿಕ್, ಕ್ಯಾ ಸರ್. ಮ್ಯೂಸಿಕಲ್ಲೇ ನಾವು 1 ಗಂಟೆವರೆ ಆಬ್ವಿಯಸ್ಲಿ ನಿದ್ದೆ ಬರುತ್ತೆ ಅನ್ಕೋಬೋದು. ನಿಮ್ಮ ಮ್ಯೂಸಿಕ್ಕಿಂದ ಬಡಿದೆಬ್ಬಿಸ್ಬಿಟ್ಟಿದ್ರಿ ನಮ್ಮನ್ನೆಲ್ಲ. ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರ್ಬೋದು, ಫೈಟಿಂಗಲ್ಲಿ ಮ್ಯೂಸಿಕ್ ಏನು ಬ್ಯಾಕ್ಗ್ರೌಂಡಲ್ಲಿ ಕೊಡೋದಿರ್ಬೋದು, ಸಾಂಗ್ ಸಲಾಮ್ ರಾಕಿ ಬಾಯ್, ಆ ತಾಯಿ ಮಗನ ಸೆಂಟಿಮೆಂಟ್ ಸಾಂಗ್, ಏನು ಹೇಳಿ ಸರ್, ಅಮೇಝಿಂಗ್ ವರ್ಕ್. ರವಿ ಬಸ್ರೂರ್ನ ಯಾಕೆ ಇನ್ನೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ಕೊಂಡಿಲ್ಲ ಅನ್ನಿಸ್ಬಿಡ್ತು. ಈಸ್ ಮಾರ್ವಲೆಸ್. ಎಸ್ಪೆಷಲಿ KGF ಅನ್ನೋ ಕನ್ನಡ ಚಿತ್ರನ ಫಸ್ಟ್ ನಾವು ಬೆಂಬಲಿಸಬೇಕು. ಯಾವುದೇ ವಿಡಿಯೋ ಮಾಡೋದನ್ನೇ ಥಿಯೇಟ್ರಲ್ಲಿ ಸ್ಟೇಟಸ್ ಹಾಕೊಳ್ಳಿ, ಐ ಡೋಂಟ್ ಮೈಂಡ್, ಫೋಟೋ ತಗೊಳ್ಳಿ, ಬಟ್ ವಿಡಿಯೋ ಮಾತ್ರ ಪೋಸ್ಟ್ ಮಾಡಿಬಿಡಿ. ಯಾಕಂದರೆ ಕಥೆ ಅಂತ ಎಕ್ಸಲೆಂಟ್ ಕತೆ. ಆ್ಯಂಡ್ ಸ್ಪೆಷಲಿ ಇನ್ನೇನು ಹೇಳ್ಬೋದು ಚಿತ್ರದ ಬಗ್ಗೆ, ಅದು ಈಗ ಮಾತು ಬರುತ್ತಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಯಾವ ಪಾರ್ಟನ್ನು ಕಡಿಮೆ ಮಾಡಬೇಕು, ಯಾರಿಗೆ ಹೆಚ್ಚು ಮಾರ್ಕ್ಸ್ ಕೊಡಬೇಕು ಅನ್ನೋ ಆಲ್ ಆರ್ ಗಾಟ್ 100 ಮಾರ್ಕ್ಸ್. ಬಟ್ ಯಶ್ 200, 300, 500, 1000 ಮಾರ್ಕ್ಸ್ ತೊಗೊಂಡಿದ್ದಾರೆ ಅವರು ಆ್ಯಕ್ಟಿಂಗಲ್ಲಿ. ದಟ್ಸ್ ಆಲ್. ಬಟ್ ಮಸ್ಟ್ ಆ್ಯಂಡ್ ವಾಚ್, ಮಿಸ್ ಇಲ್ತಾರೆ ನೋಡಿ. ನಮ್ಮ ಕನ್ನಡ ಸಿನಿಮಾ ಈ ರೇಂಜಿಗೆ ಇರುತ್ತೆ ಅಂತ ನೀವು ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ, ಅಂಥ ಒಂದು ಮೂವಿ. ಶಾರುಖ್ ಖಾನ್ ಮೂವಿನ ಮರೆತು ಬಿಡಿ, ನೋಡಿ. ನಾನು ಬೇಡ ಅಂತೇನಲ್ಲ, ಫ್ಯಾನ್ಸ್ ಇರ್ತೀರಿ, ನೋಡ್ಬೋದು. ಬಟ್ ಫಸ್ಟ್ KGF.
ಫಸ್ಟ್ ಪ್ರಿಫರೆನ್ಸ್ ಕನ್ನಡ ಆಗಲಿ, ಹಿಂದಿ ಆಗಲಿ, ತೆಲುಗು ಆಗಲಿ, ತಮಿಳಾಗಲಿ ಮರಿಬೇಡಿ ನೋಡಿ. ಫಾರ್ವರ್ಡ್ ಒನ್ ಥಿಂಗ್, ಖರ್ಚು ಪ್ರೊಡ್ಯೂಸರ್ ಮ್ಯಾನ್, ಯಾವ ತಂಗಮ್ ಇಲ್ಲ ಇಲ್ಲಿ, ಯಾವ ರೌಡಿ ತಂಗಮ್ ಕಥೆನಲ್ಲ, ಯಾವ ಗಂಗನಮ್ ಕಥೆನಲ್ಲ, ಪ್ಯೂರ್ಲಿ ಕನ್ನಡ ಮೇಡ್ KGF. ಮರಿದನೆ ನೋಡಿ KGF. ಸಿ ಬೈ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಸಲಾಮ್ ರಾಕಿ ಬಾಯ್. KGFನ ಥಿಯೇಟ್ರಲ್ಲೇ ನೋಡಿ.